ಬಂಧುಗಳೇ ನಮಸ್ಕಾರ. ನಾನು ಇಂದಿರಾ ರೆಡ್ಡಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಹಾಗೂ ಕೋಲಾರ ಜಿಲ್ಲಾ ಉಸ್ತುವಾರಿ. ಇವತ್ತು ಲೈವ್ ಬಂದಿರುವ ಕಾರಣ ಮೊದಲನೇದಾಗಿ ಕ್ಷಮೆ ಇರಲಿ. ನಿನ್ನೆ ಏನೋ ಯೋಚನೆ ಮಾಡಿಕೊಂಡು ನಾನು ಯುವ ಸಮಾವೇಶದ ದಿನಾಂಕವನ್ನು ತಪ್ಪು ಹೇಳಿದ್ದೆ. ಹಾಗಾಗಿ ನಿನ್ನೆ ಮಾಡಿದ ಲೈವ್ ಏನಿದೆ ಅದು ಡಿಲೀಟ್ ಮಾಡಿದ್ದೇನೆ. ಪಕ್ಷದ ಕಾರ್ಯಕರ್ತರು ಒಬ್ಬರು ಫೋನ್ ಮಾಡಿ ತಿಳಿಸಿದ್ದು ಬಹಳ ಒಳ್ಳೆಯದಾಯಿತು. ಸೊ ಹಾಗಾಗಿ ಮತ್ತೆ ಇವತ್ತು ಲೈವ್ ಬಂದು ಸರಿಯಾದ ದಿನಾಂಕವನ್ನು ತಿಳಿಸೋಣ ಅಂತ ಹೇಳಿ ಲೈವ್ಗೆ ಬಂದಿದ್ದೀನಿ. ಮೊದಲನೇದಾಗಿ ಇನ್ನೊಂದಷ್ಟು ವಿಚಾರಗಳನ್ನು ಹಿಡ್ಕೊಂಡು ಇವತ್ತು ಲೈವಲ್ಲಿ ಮಾತನಾಡಬೇಕು ಅಂತ ಬಂದಿದ್ದೀನಿ. ಜನವರಿ 12ನೇ ತಾರೀಕು ಪ್ರತಿ ವರ್ಷ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಸ್ವಾಮಿ ವಿವೇಕಾನಂದರನ್ನ ನಾವು ಯೂತ್ ಐಕಾನ್ ಅಂತ ಹೇಳ್ತೀವಿ. ಯೂತ್ಗೆ ಒಂದು ಸ್ಫೂರ್ತಿಯನ್ನು ತುಂಬುವಂತಹ ವ್ಯಕ್ತಿ. ಅವರ ಒಂದು ಜೀವನ ಶೈಲಿ ಯುವಜನಕ್ಕೆ ಒಂದು ಆದರ್ಶ, ಮತ್ತು ಅವರನ್ನು ಅನುಯಾಯಿಗಳಾಗಿ ಫಾಲೋ ಮಾಡಿದ್ರೆ ಬಹಳಷ್ಟು ಜೀವನ ತುಂಬ ಸುಂದರವಾಗಿ ಆಗುತ್ತೆ ಮತ್ತು ಒಂದು ಅರ್ಥಪೂರ್ಣವಾದ ಜೀವನವನ್ನು ಕಳಿಬೋದು. ಹಾಗಾಗಿ ಪ್ರತಿ ವರ್ಷ ಅವರ ಜನ್ಮದಿನವನ್ನು ಯುವಜನತೆಗೆ ಅಂಕಿತ ಅಂತ ಹೇಳಿ ಮಾಡಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತೆ. ಕಳೆದ ವರ್ಷ KRS ಪಕ್ಷದಿಂದ ದಾವಣಗೆರೆಯಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನು ಹೊಂದಿರುವಂತಹ ದೊಡ್ಡ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬಾರಿ ಕೊಪ್ಪಳ ಜಿಲ್ಲೆಯಿಂದ ಒಂದು ಹೆಣ್ಣು ಮಗಳ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿ ಆಶಾ ಹಾಗೂ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಭಾವನಾ ಅವರು ಹಾಗೂ ಅವರ ಉಳಿದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡಬೇಕು. ಸ್ವಾಮಿ ವಿವೇಕಾನಂದರಿಗೆ ಹಾಗೂ ಈ ರಾಜ್ಯದ ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಹೊರಡಿಸ್ಬೇಕು, ಅವರ ಆದರ್ಶಗಳನ್ನು ತಿಳಿಸ್ಬೇಕು. ಯುವಕರು ಮನೆಗಷ್ಟೇ ಸೀಮಿತ ಅಲ್ಲ, ರಾಜ್ಯವನ್ನು ಬದಲಾವಣೆ ಮಾಡುವಂತಹ ನಿಟ್ಟಿನಲ್ಲಿ ಅವರ ಪಾತ್ರ ಏನು ಅನ್ನುವಂತಹ ವಿಚಾರಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲೆಯ ಒಂದು ಪದಾಧಿಕಾರಿಗಳ ತಂಡ ಏನಿದೆ ಆಶಾ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಏನು ಕೊಟ್ಟರು ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಹಾಗಾಗಿ KRS ಪಕ್ಷ ಮುಕ್ತವಾಗಿ ಎಲ್ಲ ಹೆಣ್ಮಕ್ಳಿಗೂ ಇದೇ ತರಹದ ಅವಕಾಶಗಳನ್ನು ಕೊಡ್ತಾ ಇದೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆಯೋ ದಯವಿಟ್ಟು ಮುಂದೆ ಬನ್ನಿ, ಒಳ್ಳೆಯ ರಾಜಕಾರಣ ನಿರ್ಮಾಣ ಮಾಡೋದಕ್ಕೆ. ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಯಾಕೆ ಅವರನ್ನ ಯುವ ಜನಾಂಗಕ್ಕೆ ಅಂಕಿತ ಮಾಡಿದ್ದಾರೆ ವಿವೇಕಾನಂದರನ್ನ ಅನ್ನುವಂತಹ ವಿಚಾರವನ್ನ ತೆಗೆದುಕೊಂಡ್ರೆ, ಅವರು ಬಹುತೇಕ 3 ವಿಚಾರಗಳು ಪ್ರಮುಖವಾದ 3 ವಿಚಾರಗಳನ್ನು ಇಟ್ಕೊಂಡು ಅವರ ಜೀವನಕ್ಕೆ ಅಳವಡಿಸ್ತಾ ಹೋಗ್ತಾ ಇರ್ತಾರೆ. ಅದು ಯುವಕರಿಗೆ, ಯುವ ಜನಾಂಗಕ್ಕೆ ಒಂದು ಒಳ್ಳೆಯ ಸಂದೇಶಗಳನ್ನು, ಅರ್ಥಪೂರ್ಣವಾದ ಸಂದೇಶಗಳನ್ನು ನೀಡಿದ ಕಾರಣಕ್ಕಾಗಿ ಬುಕ್ ರೀಡಿಂಗ್ ಆಗಿರ್ಬೋದು, ಪುಸ್ತಕ ಓದುವುದಾಗಿರ್ಬೋದು, ಅವರ ಆದರ್ಶಗಳಾಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅವರು ಆಲೋಚನೆ ಮಾಡುವಂತಹ ವಿಧಾನ ಆಗಿರಬಹುದು, ಹಾಗೆ ನಮ್ಮ ದೇಶದ ಒಳಿತು ಹೇಗೆ ಮತ್ತು ನಮ್ಮ ದೇಶದ ಧರ್ಮವನ್ನ ಇಡೀ ವಿಶ್ವಕ್ಕೆ ಸಾರಿದಂತಹ ಒಂದು ಮಹಾನ್ ವ್ಯಕ್ತಿ ಅವರಾಗಿರ್ತಾರೆ. ಸೊ ಅವರು ಚಿಕಾಗೋನಲ್ಲಿ ಮಾತನಾಡಿದ ಒಂದು ಭಾಷಣ ಆದರೆ ಇಡೀ ಜಗತ್ತನ್ನ ಒಂದು ನಿಮಿಷ ಆಶ್ಚರ್ಯವಾಗಿ ನೋಡುವಂತಹ ನಿಟ್ಟಿನಲ್ಲಿ ಕರೆದುಕೊಂಡು ಹೋಯಿತು. ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಎಂದು ಏನು ಘೋಷಣೆಯನ್ನ ಮಾಡ್ತಾ ಮುಂದೆ ಹೋಗ್ತಾರೆ. 10 ನಿಮಿಷಗಳ ಕಾಲ ಅವ್ರಿಗೆ ಮಾತನಾಡಲು ಅವಕಾಶ ಸಿಕ್ಕಿದಾಗ ನಮ್ಮ ಭಾರತ ದೇಶದ ಸನಾತನ ಧರ್ಮ, ನಮ್ಮ ಕಲ್ಚರ್ ಏನಿದೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಭಾರತೀಯರು ವಿದೇಶದವ್ರಿಗೂ ಸಹ ಎಷ್ಟೊಂದು ಮರ್ಯಾದೆ ಕೊಡ್ತಾರೆ, ಹೇಗೆ ಅಣ್ಣ ತಮ್ಮಂದ್ರ ರೀತಿಯಲ್ಲಿ ನೋಡ್ತಾರೆ ಅನ್ನೋದಕ್ಕೆ ಅವರು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿ, ಉದಾಹರಣೆ ಆಗಿ ನಿಂತಿದ್ರು. ಅದೇ ನಿಟ್ಟಿನಲ್ಲಿ ಅವರು ಏನೇ ಓದಿದ್ರು, ಏನೇ ಮಾಡಿದ್ರು, ಅವರು ಅದನ್ನು ಪರಿಶೀಲನೆ ಮಾಡುವಂತಹ ವಿಧಾನ, ಹಾಗೆ ಅವರು ದೇಶಕ್ಕೆ ಕೊಟ್ಟಂತಹ ಸಂದೇಶಗಳು ಬಹಳಷ್ಟು ಸ್ಫೂರ್ತಿದಾಯಕವಾಗಿದೆ. ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ
ಒಂದು ಮಾತಂತೂ ಬಹಳ ಜನ ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಒಂದು ಫೇಲ್ಯೂರ್ ಆಗುವಂತಹ ಸಂದರ್ಭದಲ್ಲಿ ಆ ಮಾತನ್ನ ನೆನೆಸ್ಕೊಂಡ್ರೆ ಸಾಕು ಮುಂದೆ ಹೋಗ್ತೀವಿ ಅನ್ನುವಂತಹ ಕಾನ್ಫಿಡೆಂಟ್ ಇಂದ ಮುಂದೆ ಹೋಗ್ತೀವಿ. ಅದೇ ನಿಟ್ಟಿನಲ್ಲಿ ಆ ತರಹದ ಹಲವಾರು ಸಂದೇಶಗಳನ್ನ ವಿವೇಕಾನಂದರು ನಮ್ಗೆ ಕೊಟ್ಟಿದ್ದಾರೆ. ಅವರ ಜನ್ಮ ದಿನಕ್ಕೆ ಇವತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಾಣ ಮಾಡಬೇಕು, ಮತ್ತೆ ಅಂಬೇಡ್ಕರ್ ಅವರ ಸಂವಿಧಾನ ಕರ್ನಾಟಕ ನಿರ್ಮಾಣ ಮಾಡಬೇಕು, ಈ ವ್ಯವಸ್ಥೆಯನ್ನ ತೊಲಗಿಸ್ಬೇಕು ಅಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಗೆ ಯೋಗ್ಯತೆ ಅರ್ಹತೆ ಎಲ್ಲ ಸಂಪೂರ್ಣವಾಗಿ ಅವರ ಜನ್ಮ ದಿನವನ್ನ ಆಚರಣೆ ಮಾಡುವಂತಹ ಯೋಗ್ಯತೆ ಅರ್ಹತೆ ಸಂಪೂರ್ಣವಾಗಿ ನಮ್ಗಿದೆ ಅನ್ನುವಂತಹ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನ ಆಚರಣೆ ಮಾಡೋದಕ್ಕೆ ಮುಂದೆ ಆಗಿದ್ದೀವಿ. ಇಡೀ ದೇಶದಲ್ಲಿ 50% ಅಷ್ಟು ಉಳಿದ ವರ್ಗದ ಜನ ಇದ್ರೆ 50% ಅಷ್ಟು ಯುವ ಜನಾಂಗ ಇದೆ. ಆದ್ರೆ ಇವತ್ತು ಯುವಕರಿಗೆ ನಿರುದ್ಯೋಗ ಸಮಸ್ಯೆ, ಕೆಲಸ ಇರುವಂತವ್ರಿಗೆ ಗೊತ್ತಿರಲ್ಲ ಕಷ್ಟ ಏನು ಅಂತ. ಆದ್ರೆ ಕೆಲಸ ಇಲ್ದಿರ ಇರುವಂತವ್ರಿಗೆ ಡಿಗ್ರಿಗಳು ಮಾಡ್ಕೊಂಡಿರ್ತಾರೆ, ಮೆರಿಟ್ ಅಲ್ಲಿ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ, ಆದ್ರೂ ಅವ್ರಿಗೆ ಕೆಲಸ ಸಿಗೋದಿಲ್ಲ. ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಸಂಪಾದನೆ ಮಾಡಬೇಕು ಅಂತ ಹೇಳಿ ಸರ್ಕಾರದ ಕೆಲಸಗಳಿಗೆ ಒಂದು ಕೋಚಿಂಗ್ ಅನ್ನ ಕೌನ್ಸಿಲಿಂಗ್ ಅನ್ನ ಪಡ್ಕೊಂಡು ಹೋಗ್ತಾರೆ. ಆದ್ರೂ ಸಹ ಅವ್ರಿಗೆ ಲಂಚ ಕೊಡೋಕೆ ಇರುವಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಮೆರಿಟ್ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಹಿಂದೆ ಉಳಿದಿರ್ತಕ್ಕಂತಹದ್ದು. ಅದರ ಜೊತೆಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ಏನು ಮೊದಲನೇದಾಗಿ ಯುವ ಜನಾಂಗಕ್ಕೆ 18 ವರ್ಷದ ಸಂಪೂರ್ಣ ಅವಧಿಯಲ್ಲಿ 18 ವರ್ಷ ಆದ ನಂತರ ನಿಮ್ಗೆ ವೋಟಿಂಗ್ ಪವರ್ಸ್ ಅನ್ನೋದು ಬರುತ್ತೆ. ವೋಟಿಂಗ್ ಅಂತಂದ್ರೆ ಮತ ಹಾಕುವುದು ಇವತ್ತಿನ ದಿನದಲ್ಲಿ ಏನು ಮತ ಹಾಕಿಸುವುದು ಅಂತಂದ್ರೆ ಯಾವುದೋ ಒಬ್ಬ ದಂಡನಾಯಕ ಇದ್ದಾನೆ, ಅವನು ಕೋಟ್ಯಾಧೀಶ್ವರ ಆಗಿದ್ದಾನೆ, ಸೊ ಅವನೊಬ್ನೇ MLA ಆಗೋದಿಕ್ಕೆ ಅರ್ಹತೆ ಉಳ್ಳವನು, ಸೊ ಹಾಗಾಗಿ ಅವನಿಗೇನೆ ನಾವು ಮತ ಹಾಕಿಸ್ಬೇಕು, ನಾವೆಲ್ಲ ಯೋಗ್ಯರಲ್ಲ ಅಂತ ಹೇಳಿ ವಿದ್ಯಾವಂತರಿದಾರೋ ಅವಿದ್ಯಾವಂತರಿದಾರೋ ಈ ಶಾಸಕರುಗಳಾಗ್ಲಿ ಇಲ್ಲ ಒಂದು ರಾಜಕೀಯದಲ್ಲಿ ಪ್ರಮುಖ ಸ್ಥಾನದಲ್ಲಿ ಕೂತ್ಕೊಂಡಿರೋಂಥವ್ರಾಗ್ಲಿ ಅವರ ಮುಂದೆ ಮೆರಿಟ್ ತೆಗೆದುಕೊಂಡಿರುವಂಥವ್ರು ವಿದ್ಯಾವಂತರೆಲ್ಲ ಹೋಗಿ ಕೈ ಕಟ್ಕೊಂಡು ಸಾಹೇಬ್ರೆ ಅಂತ ಗುಲಾಮ್ಗಿರಿ ಮಾಡಿಕೊಂಡು ಇರ್ತಾ ಇರುವಂತಹ ಕಾರಣ ಇವತ್ತು ಸಮಾಜ ಹಾಳಾಗಿದೆ. ಇವತ್ತು ಅವ್ರು ಉದ್ಯೋಗ ಹುಡ್ಕೊಂಡು ಹೋದ್ರೂನು ಮೈ ಬಗ್ಸಿ ಕೆಲಸ ಮಾಡೋದಿಕ್ಕೆ ಸಾಧ್ಯನೇ ಆಗದಿರ ಇರುವ ಹಾಗೆ ನಿಂತಿದ್ದ ಜಾಗದಲ್ಲಿ ಕೂತಿದ್ದ ಜಾಗದಲ್ಲಿ ದುಡ್ಡು ಕೊಟ್ಟು ನಮ್ಮ ಸಮಾಜವನ್ನ ಕೆಡಿಸಿಟ್ಟಿದ್ದಾರೆ ಈ ರಾಜಕಾರಣಿಗಳು. ಎಲ್ಲಾನು ಫ್ರೀ ಅಂತ ಕೊಟ್ಟು ಅಲ್ಲಿ ಫ್ರೀಯಾಗಿ ಕೊಡೋದನ್ನ ಸರಿಯಾಗಿ ನಿಭಾಯಿಸೋದಿಕ್ಕೂ ಅವ್ರ ಕೈಯಲ್ಲೂ ಸಾಧ್ಯ ಆಗಲ್ಲ. ಫ್ರೀಯಾಗಿ ಕೊಟ್ಟಾಗ ಹಳ್ಳಿಗೂ ರಾಜಕೀಯ ಅನ್ನೋದು ಒಂಥರ ದ್ವೇಷದ ರಾಜಕಾರಣವನ್ನ ಬೆಳೆಸ್ತಾ ಇದ್ದಾರೆ. ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಮನೆಗೆ 3 ಪಕ್ಷದವ್ರು 4 ಪಕ್ಷದವರು ಕಿತ್ತಾಡುವಂತಹ ಸಂದರ್ಭಗಳು ಎಷ್ಟೋ ಇದೆ. ಒಬ್ಬರನ್ನ ನೋಡಿದ್ರೆ ಒಬ್ರಿಗೆ ಆಗಲ್ಲ. ನೆಮ್ಮದಿ ಇಲ್ದಿರುವಂತಹ ವಾತಾವರಣ ನಿರ್ಮಾಣ ಆಗಿದೆ. ನಂತರ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನಮ್ಗೆ ನ್ಯಾಯ ಸಿಗೋದಿಲ್ಲ. ಸಿಕ್ಕಿದ್ರು ಯಾರೋ ದುಡ್ಡಿರೋಂಥವ್ರಿಗೆ ಸಿಗತ್ತೆ. ಅವ್ರು ಮರ್ಡರ್ ಮಾಡಿದ್ರು ಸಹ ಅವರು ಏನೇ ಮಾಡಿದ್ರು ಅವ್ರ ದುಡ್ಡು ಯಾರು ಕೊಡ್ತಾರೋ ಅವ್ರ ಪರವಾಗಿ ಇವತ್ತು ಪೊಲೀಸ್ ವ್ಯವಸ್ಥೆ ಇದೆ. ಅವ್ರ ಹಿಂದೆ ರಾಜಕಾರಣಿಗಳು ಇದ್ದಾರೆ. ರಾಜಕಾರಣಿಗಳ ಕೀಳುಗೊಂಬೆಗಳಾಗಿ ಪೊಲೀಸ್ ಇಲಾಖೆ ಆಗ್ಲಿ ಇಲ್ಲಂತಂದ್ರೆ ಮತ್ತೊಂದು ಇಲಾಖೆ ಸರ್ಕಾರದ ಇಲಾಖೆ ಆಗ್ಲಿ ಕೆಲಸ ಮಾಡ್ತಾ ಇದೆ. ಇವತ್ತು ಸರ್ಕಾರಿ ಕೆಲಸ ಪಡ್ಕೋಬೇಕು ಅಂತಂದ್ರೆ ಎಷ್ಟೋ ಲಕ್ಷ ಲಂಚ ಕೊಟ್ರೇನೆ ಆ ಒಂದು ಕೆಲಸ ನಿಮ್ಗೆ ಕೈಗೆ ಸಿಗುವಂತಹ ಕೆಲಸ ಆಗ್ತಾ ಇದೆ. ಎಷ್ಟೋ ಜನ ಮೆರಿಟ್ ಅಲ್ಲಿ ಪಾಸ್ ಆಗಿರುವಂತವ್ರು ನಿಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಕೆಲಸ ಸಿಗದಿರ ಇರುವಂತಹ ಕಾರಣಕ್ಕಾಗಿ ಮನೆಗಳಲ್ಲಿ ಸ್ವಾಭಿಮಾನವನ್ನ ಕಳ್ಕೊಂಡು ಅಪ್ಪ ಅಮ್ಮ ಸಂಪಾದನೆ ಮಾಡುವಂತಹ ದುಡ್ಡಿಂದ ತಿಂತಾ ಇರ್ಬೇಕಾದ್ರೆ ಯಾವತ್ತೋ ಒಂದಿನ ಒಂದಲ್ಲ ಒಂದ್ ರೀತಿಯಲ್ಲಿ ತಂದೆ ತಾಯಿನೂ ಸಹ ನನ್ನ ಮಗ ಅಥವಾ ಮಗಳು ಇಷ್ಟು ವಯಸ್ಸಾಗಿದೆ, ಸಂಪಾದನೆ ಮಾಡ್ತಾ ಇಲ್ಲ, ಈ ಮನೆ ನಿರ್ವಹಣೆ ಮಾಡಕ್ ಇನ್ನೂ ನಾವು ಕಷ್ಟ ಪಡ್ಬೇಕಾಗಿರುವಂತಹ ಸಂದರ್ಭ ಬಂದಿದೆ ಅಂತ ಹೇಳಿ ಕೊರಗ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇದೆಲ್ಲ ಸರಿ ಹೋಗ್ಬೇಕು ಅಂತಂದ್ರೆ ರಾಜಕೀಯ ವ್ಯವಸ್ಥೆ ಸರಿ ಹೋಗ್ಬೇಕು. ರಾಜಕೀಯದಲ್ಲಿ ರಾಜಕೀಯ ವ್ಯಕ್ತಿಗಳು ಯಾವತ್ತು ದುಡ್ಡು ಹಂಚದಿರ ಚುನಾವಣೆಗಳಲ್ಲಿ ನಿಂತು ಗೆದ್ದು ಬರ್ತಾರೋ ಅವತ್ತು ಅವ್ರು ಆ ರೀತಿ ನಿಂತು ಬರೋದಿಕ್ಕೆ ನಾವು ಸಹ ಕಾರಣ ಆಗ್ಬೇಕು.
ಅವರು ಪ್ರಾಮಾಣಿಕವಾಗಿ ಚುನಾವಣೆಗಳಲ್ಲಿ, ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಚುನಾವಣೆಗಳಲ್ಲಿ ನಿಲ್ಲಬೇಕು, ಗೆಲ್ಲಬೇಕು ಅನ್ನುವಂತಹ ಆಶಯ ಇಟ್ಕೊಂಡಾಗ ಜನಸಾಮಾನ್ಯರು ನಾವು ಸಹ ಅವ್ರಿಗೆ ಕೈ ಜೋಡಿಸಿ, ನಮಗೆ ಹಣ ಬೇಡ, ನಮಗೆ ವಿದ್ಯಾಭ್ಯಾಸ ಫ್ರೀಯಾಗಿ ಕೊಡಿ, ಉಚಿತ ಗುಣಮಟ್ಟದ ಶಿಕ್ಷಣ ಕೊಡಿ, ನಂತರ ನಿರುದ್ಯೋಗ ಸಮಸ್ಯೆ ಏನಿದೆ ಇದನ್ನ ನಿವಾರಣೆ ಮಾಡಿ, ನಮಗೆ ಕೆಲಸ ಬೇಕಾಗಿದೆ ಅಂತ ಹೇಳಿ ಕೇಳಬೇಕು. ನಮ್ಮ ಹಳ್ಳಿಯಲ್ಲಿ ರಸ್ತೆ ಸರಿ ಇಲ್ಲ ಅಂತ ಕೇಳಬೇಕು. ಆದರೆ ಇವತ್ತು ಏನು ಕೇಳ್ತಾ ಇದ್ದೀವಿ ನಾವೆಲ್ಲ ಸೇರ್ಕೊಂಡು? ನಾನಂತೂ ಇದನ್ನೇ ಕೇಳೋಕ್ಕೆ ಇಷ್ಟ ಪಡ್ತೀನಿ. ಆದರೆ ಕೆಲವಷ್ಟು ಯುವಕರನ್ನ ಹಾಳು ಮಾಡ್ತಾ ಇರುವಂತಹ ನಾಯಕರುಗಳು ಹಳ್ಳಿಗಳಲ್ಲಿ ಕಿಚ್ಚನ್ನ ಹಬ್ಬಿಸಿ, ನೀನು ಆ ಜಾತಿಯವನು, ಈ ಜಾತಿಯವನು, ಆ ಧರ್ಮದವನು, ಈ ಧರ್ಮದವನು ಅಂತ ಹೇಳಿದ ಕೂಡಲೇ ಯುವಕರಿಗೆ ಬಿಸಿ ರಕ್ತ ಅನ್ನುವಂತಹ ಕಾರಣದಿಂದ ಆ ಒಂದು ಏಜನ್ನ ಬಳಕೆ ಮಾಡಿಕೊಂಡು ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗದಿರ ಇರುವ ಹಾಗೆ ದ್ವೇಷವನ್ನ ಬೆಳೆಸ್ತಾ ಇದ್ದಾರೆ. ಬಿಟ್ರೆ ಎಲ್ಲ ಜಾತಿ ಜನಾಂಗದವರು, ಧರ್ಮ ಜನಾಂಗದವರು ಒಂದೇ ಅಂತ ಹೇಳಿ ಯಾವೊಬ್ಬ ಪಕ್ಷದ ನಾಯಕನೂ ಹೇಳ್ಕೊಡಲ್ಲ. ಹಾಗಾಗಿ ಇದೆಲ್ಲ ಬದಲಾವಣೆ ಆಗ್ಬೇಕು ಅಂತಂದ್ರೆ ಇವತ್ತಿನ ರಾಜಕಾರಣ ಅಂತೂ ತೀರಾ ಒಂದು ಬೇರೆ ಹಂತಕ್ಕೇನೆ ಹೋಗಿದೆ. ಸೊ ಆ ರಾಜಕಾರಣವನ್ನ ತೊಲಗಿಸಿ ನಾವು ಒಳ್ಳೆಯ ಪರ್ಯಾಯ ರಾಜಕಾರಣ, ಜಾತಿ ಧರ್ಮದ ರಾಜಕಾರಣ ಬೇಡ, ನಮ್ಗೆ ಪ್ರಾಮಾಣಿಕವಾದ ರಾಜಕಾರಣವನ್ನ ಬೆಳೆಸಿ ಈ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅಂತ ಹೇಳಿ ಮೊದಲನೇದಾಗಿ ಯುವಕರಿಂದ ಶುರು ಆಗ್ಲಿ ಬದಲಾವಣೆ ಅಂತ ನಾನು ಕೇಳ್ಕೊಳ್ತೀನಿ. ಯುವತಿಯರಲ್ಲೂ ಸಹ ಇವತ್ತು ಏನು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳು ಕಡಿಮೆ ಏನಲ್ಲ, ಎಲ್ಲ ರಂಗದಲ್ಲೂ ಅವರು ಮುಂಚೂಣಿಯಲ್ಲಿದ್ದಾರೆ. ಸೊ ಹಾಗಾಗಿ ನಿಮಗೂ ಅವಕಾಶಗಳಿದೆ. ರಾಜಕಾರಣನ ಯಾಕೆ ಹೋಗ್ಬೇಕು, ಅಯ್ಯೋ ಅಲ್ಲಿ ಹೋದ್ರೆ ಏನಾಗುತ್ತೆ, ಹೇಗೆ ಬಳಸ್ಕೊಳ್ತಾರೆ ಅಂತ ಹೇಳುವಂತಹ ಕಾಲ ಹೋಗಿದೆ. ಇವತ್ತು ಪ್ರತಿಯೊಬ್ರು ಏನೇ ನಮ್ಗೆ ಹಾನಿ ಆದ್ರೂ ನಾವು ಎದುರಿಸಿ ನಿಲ್ಲುವಂತಹ ಧೈರ್ಯ ಮತ್ತೆ ಕಾನೂನು ಹೆಣ್ಮಕ್ಳ ಪರವಾಗಿ ಇದೆ. ಸೊ ಹಾಗಾಗಿ ಯಾವುದೇ ಹಿಂಜರಿಕೆ ಬೇಡ. ಯುವತಿಯರೂ ಸಹ ಈ ಒಂದು ರಾಜ್ಯದ ಬದಲಾವಣೆ ಮಾಡೋದ್ರಲ್ಲಿ ಆಸಕ್ತಿ ತೋರಿಸಿ, ಇದು ನಮ್ಮೆಲ್ಲರ ಕರ್ತವ್ಯ. ರಾಜ್ಯ ಬದಲಾವಣೆ ಆಗ್ಬೇಕು ಅಂತಂದ್ರೆ ರಾಜಕೀಯ ವ್ಯವಸ್ಥೆ ಸುಧಾರಣೆ ಆಗ್ಬೇಕು. ಆಟೋಮೆಟಿಕ್ ಆಗಿ ನಂತರ ಪ್ರಾಮಾಣಿಕರು ರಾಜಕಾರಣಕ್ಕೆ ಬಂದು ಗೆದ್ದಾದ್ಮೇಲೆ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಅಲ್ದಾಡ್ತಾ ಇದ್ರು, ಕೇಳುವಂತಹ ಧೈರ್ಯ ಯಾರು ಮಾಡ್ತಾ ಇಲ್ಲ. ತಾಲೂಕು ಕಚೇರಿಗಳಿಗೂ ಸರ್ಕಾರಿ ಕಚೇರಿಗಳಿಗೂ ಅಲ್ದಾಡ್ತಾ ಇದ್ರು, ಏನಾದ್ರು ಕೆಲಸದ ಮೇಲೆ ಕೇಳುವಂತಹ ಧೈರ್ಯ ಸಾಹಸ ಯಾರು ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದಷ್ಟು ಯುವ ವರ್ಗವನ್ನ ಆ ಪಕ್ಷಗಳ ಜೊತೆ ಸೇರ್ಕೊಂಡು ಶಾಸಕರುಗಳು ಒಂದು ಟೀಮ್ ಅನ್ನ ಕಟ್ಟಿ ಅವ್ರಿಗೆ ಇಲ್ದಿರುವಂತಹ ಆಸೆಗಳನ್ನ ತೋರಿಸಿ ಆ ಚುನಾವಣೆ ಸಂದರ್ಭದಲ್ಲಿ 1 ಲಕ್ಷನೋ 2 ಲಕ್ಷನೋ ಕೊಟ್ಟ ನಂತರ ಅವರು ಒಂಥರ ಕಾಲೇಜ್ಗೂ ಹೋಗೋದನ್ನ ಬಿಟ್ಟು ಮತ್ತೆ ನಾನು ರಾಜಕಾರಣಿ ಆಗ್ಬೇಕು ಅನ್ನುವಂತಹ ಇದರಿಂದ ಸುತ್ತಾಡ್ತಾನೆ ಇರ್ತಾರೆ. ಪಾಪ ಅಮಾಯಕರಿಗೆ ಮುಗ್ಧರಿಗೆ ಗೊತ್ತಿರಲ್ಲ. ಅವರು ಒಂದ್ ಕಡೆ ವಿದ್ಯಾಭ್ಯಾಸ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಮತ್ತೊಂದ್ ಕಡೆ ಅವ್ರಗಳ ಹಿಂದೆ ಹೋಗಿ ಏನೋ ನಾನು MLA ಆಗ್ಬಿಡ್ತೀನಿ ಮುಂದೆ ಅಂತ ಆಸೆ ಇಟ್ಕೊಂಡು ಹೋದ್ರು ಇವತ್ತು ಕುಟುಂಬ ರಾಜಕಾರಣ ಬಿಟ್ರೆ ನಿಮ್ಗೆ ಯಾವ್ದು ಅವಕಾಶ ಸಿಗೋದಿಲ್ಲ. ಉದಾಹರಣೆಗೆ ಯಡಿಯೂರಪ್ಪ ಆದ್ಮೇಲೆ ಯಡಿಯೂರಪ್ಪ ಅವರ ಮಗ ಬಂದ್ರು, ಕುಮಾರಸ್ವಾಮಿ ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಅವ್ರು ಬಂದ್ರು, ಕುಮಾರಸ್ವಾಮಿ ಅವರಾದ್ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವ್ರ ಇಡೀ ಕುಟುಂಬ ಬಂತು. ಅದ್ರ ಜೊತೆಗೆ ಕಾಂಗ್ರೆಸ್ ಅಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯ ಅವ್ರು ಬಂದ್ರು, ಅದ ನಂತರ ಅವ್ರ ಮಗ ಬಂದ. ಸೊ ಹಿಂಗೆ ಹೋಗ್ತಾ ಇರುತ್ತೆ. ಬಿಟ್ರೆ ನೀವು ಸಹ ಆ ಮನೆಯವರೇ ಯೋಗ್ಯ ಇರುವಂತವ್ರು ಅಂತ ಹೇಳಿ ಭಾವನೆ ಮಾಡ್ಕೊಂಡು ಅವ್ರಿಗೆ ಜೀವನ ಪರ್ಯಂತ ಗುಲಾಮರ ರೀತಿಯಲ್ಲಿ ದುಡಿಬೇಕು ಹೊರತು ಹಣ ಯಾರು ಬೇಕಾದ್ರೂ ಹೇಗ್ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆದ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಸೊ ಅವ್ರ ಕೈ ಗೊಂಬೆಗಳಾಗಿ ಹಣವನ್ನ ಸಂಪಾದನೆ ಮಾಡಿದ್ರೆ ಅವನು ಏನನ್ನದ್ರು ಹೋಗೋ ಬಾರೋ ಕೆಟ್ಟ ಪದ ಬೇಡ, ಕೆಟ್ಟ ಪದಗಳು ಅನ್ನಿಸ್ಕೊಂಡ್ರು ನಾವು ಕೈ ಕೊಟ್ಕೊಂಡು ನಮ್ಮ ಸಾಹೇಬ್ರೆ ಅಂದಿದ್ದು ಅನ್ನೋ ರೀತಿಯಲ್ಲಿ ಕೂತ್ಕೋಬೇಕಾಗಿರುವಂತಹ ಪರಿಸ್ಥಿತಿ ಖಂಡಿತ ಇವತ್ತಿದೆ. ಸೊ ಹಾಗಾಗಿ ಎಲ್ಲರೂ ಸ್ವಾಭಿಮಾನಿಗಳಾಗೋಣ. ಇವತ್ತು ರಾಜಕೀಯ ಅನ್ನೋದು ಒಂದು ಹೋರಾಟ ಮಾಡಿಲ್ಲ ಅಂತಂದ್ರೆ ನಮ್ಗೆ ಏನು ಸಿಗೋದೇ ಇಲ್ಲ, ಆ ತರಕ್ಕೆ ಇದೆ. ಅದೆಲ್ಲ ತೊಡಗಬೇಕು ಅಂತಂದ್ರೆ ನಾವು ಬದಲಾವಣೆ ಆಗ್ಬೇಕು. ಬದಲಾವಣೆ ಆಗೋದ್ರಲ್ಲಿ ಯುವ ಜನಾಂಗದ ಪಾತ್ರ ಬಹಳಷ್ಟು ಇದೆ. ನಿಮ್ಮಿಂದ ಬದಲಾವಣೆ ಶುರು ಆಗ್ಲಿ. ಮುಂದಿನ ಪೀಳಿಗೆಗೆ ನಾವೆಲ್ಲ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋಣ. ಈ ಪರಿಸರನೂ ಸೇರಿ ನಾಶ ಮಾಡ್ತಾ ಇದ್ದಾರೆ. ದುಡ್ಡು ಹಿಂದೆ ಹೋಗಿ ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಹಿಂದೆ ಹೋಗಿ
ರಿಯಲ್ ಎಸ್ಟೇಟ್ ಮಾಡೋದ್ರಿಂದ ಹೋಗಿ ಗಿಡಗಳನ್ನ ಕಟಾವು ಮಾಡ್ತಾ ಇದ್ದಾರೆ. ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ, ಉಷ್ಣಾಂಶತೆ ಜಾಸ್ತಿ ಆಗ್ತಾ ಇದೆ ವಾತಾವರಣದಲ್ಲಿ. ಯಾವಾಗ ಮಳೆ ಬರಬೇಕೋ ಅವಾಗ ನಮಗೆ ಬರೋದಿಲ್ಲ, ಯಾವಾಗ ಬೇಡವೋ ಅವಾಗ ವಿನಾಕಾರಣ ಮಳೆ ಬರ್ತಾ ಇರುತ್ತೆ. ಪ್ರವಾಹಗಳು ಜಾಸ್ತಿ ಆಗ್ತದೆ. ಪ್ಲಾಸ್ಟಿಕ್ ಬಳಕೆಯಿಂದ ಮಣ್ಣಲ್ಲಿ ಪ್ಲಾಸ್ಟಿಕ್ ಬೆರ್ತೋಗಿ ಅದು ಆ ನೀರು ಕೆಳಗಡೆ ಹೋಗೋದಿಕ್ಕೆ ಮಣ್ಣಿನ ಕೆಳಗಡೆ ಹೋಗೋದಿಕ್ಕೆ ಸಾಧ್ಯ ಆಗದೆ ಪ್ರವಾಹಗಳು ಜಾಸ್ತಿ ಹೋಗ್ತಾ ಇದೆ. ಇದೆಲ್ಲ ಮಾಡೋದಕ್ಕೆ ಕಾರಣ ಕಂಪ್ನಿಗಳಿಗೆ, ಈ ರಾಜಕೀಯ ವ್ಯಕ್ತಿಗಳು ಮತ್ತೆ ಅವರ ಅಂಡರಲ್ಲಿ ಈ ಅಧಿಕಾರಿಗಳು ಒಂದು ಪರ್ಮಿಷನ್ ಕೊಟ್ಟಿರುವಂತಹ ಕಾರಣದಿಂದ. ಆದ್ರೆ ಇವ್ರು ಮನ್ಸು ಮಾಡಿದ್ರೆ ಪರಿಸರದಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆನೂ ಸಹ ಒಂದು ಒಳ್ಳೆಯ ರೀತಿಯಾಗಿ ಬೆಳೆಸಬಹುದು. ಇವ್ರು ಯಾರು ಬೆಳೆಸೋದಿಲ್ಲ. ಇಷ್ಟು ದಿನಗಳ ಕಾಲ ಇವ್ರು ಎಲ್ಲರಿಗೂ ನಾವು ಅವಕಾಶಗಳನ್ನ ಕೊಟ್ಟಿದ್ದೀವಿ, ನೋಡಿದೀವಿ. ಒಂದೇ ಒಂದು ಬಾರಿ KRS ಪಕ್ಷದ ಜೊತೆ ಕೈ ಜೋಡಿಸಿ ನಾವು ಕುಡೀರಿ, ತಿನ್ರಿ, ಜಾತಿ ಧರ್ಮ ಹೆಸರೆತ್ಕೊಂಡು ಕಿತ್ತಾಡಿ ಅಂತ ನಾವು ಯಾವತ್ತೂ ಹೇಳಲ್ಲ. ಅದು ನಮ್ಗೆ ಇಷ್ಟನೂ ಇಲ್ಲ. ಪ್ರಾಮಾಣಿಕವಾಗಿ ಎಲ್ಲ ಜಾತಿ ಜನಾಂಗದವರು, ಎಲ್ಲ ಧರ್ಮದವರು ನಾವು ಅನ್ಕೋಬೇಕಾಗಿದ್ದು ಇಷ್ಟೇ, ಎರಡೇ ಜಾತಿ ಇರೋದು, ಒಂದು ಹೆಣ್ಣಿನ ಜಾತಿ, ಒಂದು ಗಂಡಿನ ಜಾತಿ. ಈ ಎರಡು ಜಾತಿಯನ್ನ ಇಟ್ಕೊಂಡು ನಾವು ಸಮಾಜವನ್ನ ಬದಲಾವಣೆ ಮಾಡೋಣ, ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ, ಪ್ರತ್ಯೇಕವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಈ ರಾಜ್ಯದ ಯುವ ಜನಾಂಗಕ್ಕೆ, ಅದು ಯುವಕರಾಗಿರ್ಬೋದು, ಯುವತಿಯರಾಗಿರಬಹುದು, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಹಾಗೂ KRS ಪಕ್ಷದ ಉಳಿದ ಸದಸ್ಯರಿಗೆ, ಪದಾಧಿಕಾರಿಗಳಿಗೆ ರಾಜ್ಯ ಸಮಿತಿಯ ಪರವಾಗಿ ನಾನು ನಿಮಗೆ ಈ ಒಂದು 12ನೇ ತಾರೀಕು ಕೊಪ್ಪಳ ಜಿಲ್ಲೆಯಲ್ಲಿ ಯುವ ಸಮಾವೇಶ ಏನ್ ನಡೀತಾ ಇದೆ, ಈ ಸಮಾವೇಶಕ್ಕೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ, ಆಹ್ವಾನವನ್ನ ಬಯಸ್ತಾ ಇದ್ದೀನಿ. ದಯವಿಟ್ಟು ತಪ್ಪದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ರಾಜ್ಯವನ್ನ ಕಟ್ಟುವಂತಹ ನಿಟ್ಟಿನಲ್ಲಿ ನಿಮ್ಮ ಒಂದು ಪಾತ್ರವನ್ನ ನಿಭಾಯಿಸಿ, ಹಾಗೆ KRS ಪಕ್ಷ ಏನ್ ಕೆಲಸಗಳು ಮಾಡ್ತಾ ಇದೆ ಅಂತ ಹೇಳಿ ನೋಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸೇರಿ ಪದಾಧಿಕಾರಿಗಳಾಗಿ ಜವಾಬ್ದಾರಿ ತೆಗೆದುಕೊಂಡು ಮುಂದೆ ಒಳ್ಳೆಯ ರಾಜ್ಯವನ್ನ ಎಲ್ಲರೂ ಸೇರಿ ಕಟ್ಟೋಣ, ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಲೈವ್ ಅನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಹೆಚ್ಚು ಶೇರ್ ಮಾಡಿ ಇಡೀ ರಾಜ್ಯದ ಜನತೆಗೆ ತಲುಪಿಸಿ ಅಂತ ಹೇಳಿ ಪ್ರತಿಯೊಬ್ಬರಲ್ಲೂ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.